ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಕ್ರಿಸ್ಮಸ್ 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 ಎಲ್ಲೋ ಕ್ರಿಶ್ಚಿಯನ್ ಮಾಲ್ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಏನು ನಿನ್ನೆ ದಿನ ನಡೀತು ಕ್ರಿಸ್ಮಸ್. ಎಲ್ಲೋ ಒಂದ್ ಕಡೆ ಕೆಲವು ಮಾಲ್ಗಳಲ್ಲಿ, ಬೆಂಗಳೂರಿನ ಮಾಲ್ಗಳಲ್ಲಿ ಶಾಪಿಂಗ್ ಅಂತ ಹೇಳಿ ನನ್ನ ಸ್ನೇಹಿತರುಗಳೆಲ್ಲ ಹೋಗಿದ್ವಿ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ, ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ಇಡೀ ಒಂದು ಮಾಲ್, ಓರಿಯನ್ ಮಾಲಲ್ಲಿ, ಲುಲು ಮಾಲಲ್ಲಿ, ಗೋಪಾಲನ್ ಮಾಲಲ್ಲಿ, ಇನ್ನೂ ಅನೇಕ ಮಾಲ್ಗಳು ಇವತ್ತು ಏನು ಬೆಂಗಳೂರಿನ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಮಾಲ್ಗಳು ಇವತ್ತು ತಲೆ ಎತ್ತಿರುವಂಥ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಇಡೀ ರಾಜ್ಯ ಅಲ್ಲ, ಇಡೀ ಒಂದು ನಮ್ಮ ಒಂದು ಬೆಂಗಳೂರಲ್ಲಿ ಇವತ್ತು ಕ್ರಿಸ್ಮಸ್ ಹಬ್ಬನ ತಿಂಗಳಗಟ್ಟಲೆ ಮಾಡ್ತಿದ್ದಾರೆ. ಏನು ಇವ್ರಿಗೇನು ಜಾತಿ ಧರ್ಮ ಏನು ಎಲ್ಲಿ ಏನು ಒಂದು ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಇವ್ರಿಗೆ? ಎಲ್ಲಿ ಮಾಡಿ ರಂಜಾನ್ ಮಾಡಿ, ಬಕ್ರೀದ್ ಮಾಡಿ, ಈದ್ ಮಿಲಾದ್ ಮಾಡಿ, ಅದು ಮತ್ತೆ ನಮ್ಮ ಗಣೇಶನ ಕೂಡಿಸಿ ತಿಂಗಳಗಟ್ಟಲೆ, ಮತ್ತೆ ಕನ್ನಡ ರಾಜ್ಯೋತ್ಸವ ಮಾಡಿ, ಮತ್ತೆ ದೀಪಾವಳಿ ಮತ್ತೆ ಶ್ರೀರಾಮನವಮಿ ಮಾಡಿ, ಮತ್ತೆ ಎಷ್ಟೆಷ್ಟು ಹಬ್ಬಗಳಿದೆ. ನಮ್ಮ ಒಂದು ಯುಗಾದಿ ಹಬ್ಬ ಮಾಡಿ, ಸಂಕ್ರಾಂತಿ ಹಬ್ಬ ಮಾಡಿ, ಶಿವರಾತ್ರಿ ಹಬ್ಬ ಮಾಡಿ, ಎಲ್ಲ ಹಬ್ಬಗಳಿದೆ. ಅದ್ರ ಬಿಟ್ಟು ಇವತ್ತು ಕ್ರಿಸ್ಮಸ್ನ ಇವತ್ತು ಅಲಂಕಾರ ಮಾಡಿ, ಏನು ದೊಡ್ಡ ಒಂದು ಇದು ಮಾಡಿ, ಇವತ್ತು ಮಾಲ್ಗಳಲ್ಲಿ ಒಂದು ಏನು ಶಾಪಿಂಗ್ ಮಾಡಲಿ ಅಂತ ಅಡ್ವರ್ಟೈಸ್ಮೆಂಟ್ಗೋಸ್ಕರನೇ ಇವತ್ತು ಮಾಲ್ಗಳಲ್ಲಿ ಇವತ್ತು ಏನು ಜನಗಳನ್ನ ಬರಲಿ ಅಂತ ಒಂದು ಆ ಒಂದು ಏನು ಕ್ರಿಸ್ಮಸ್ನ ಒಂದು ಸೆಲೆಬ್ರೇಷನ್ ಆಡಂಬರವಾಗಿ ಮಾಡ್ತಿದ್ದಾರೆ. ನಮ್ದೇನು ತಕರಾರಿಲ್ಲ. ಎಲ್ಲೋ ಒಂದು ಕಡೆ ಇವರು ಆಡಂಬರವಾಗಿ ಮಾಡಲಿ, ಎಲ್ಲವೂ ಮಾಡಲಿ. ಎಲ್ಲೋ ಒಂದು ಕಡೆ ಕ್ರಿಸ್ಮಸ್ ಹಬ್ಬ ಎಲ್ಲೋ ಒಂದು ಕಡೆ ಒಂದು ಹಬ್ಬ ಆಗಿರಬೇಕು. ಅದು ಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ಜನರ ಜೋಬಿಗೆ ಕತ್ತರಿ ಹಾಕೋದು. ಇವತ್ತು ಹೊರಗಡೆ ಹೋದರೆ 100 ರೂಪಾಯಿದು, ಮಾಲ್ಗಳಲ್ಲಿ ಹೋದರೆ 1000 ರೂಪಾಯಿ, ಇಲ್ಲಿ 50 ರೂಪಾಯಿ ಸಿಕ್ಕಿದ್ರೆ 500 ರೂಪಾಯಿ, ಇಲ್ಲಿ 1000 ರೂಪಾಯಿ ಆದರೆ ಅಲ್ಲಿ 50,000 ರೂಪಾಯಿ ಅಂತ ಇವತ್ತು ನಾವು ಜನಗಳು ಮುಗಿಬಿದ್ದು ಎಲ್ಲೋ ಒಂದು ಕಡೆ ಮಕ್ಕಳ ಟೋಪಿ ಕಿವಿಗೆ ಹೂವು ಮುಡಿಸ್ಕೋತಿದ್ದೀವಿ. ಎಲ್ಲೋ ಒಂದು ಕಡೆ ಇಂಥ ವ್ಯವಸ್ಥೆಯ ಬದಲಾವಣೆ ಆಗಬೇಕು. ಎಲ್ಲೋ ಒಂದು ಕಡೆ ನಾನು ವಿಡಿಯೋದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಜಾತಿ ಧರ್ಮ ನಾನು ತರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಕ್ರಿಸ್ಮಸ್ ನಡೀತಿದೆ. ಇವತ್ತು ಕ್ರಿಶ್ಚಿಯನ್ ಅವರು ಆಚರಿಸುವಂಥ ಹಬ್ಬ ಯಾಕೆ ತಿಂಗಳಗಟ್ಟಲೆ ಸೆಲೆಬ್ರೇಷನ್ ಮಾಡಬೇಕು? ಇದು ಆಡಂಬರವಾಗಿ ಮಾಡಬೇಕು. ನಮ್ಮ ಹಬ್ಬಗಳು ಯಾಕೆ ಮಾಡಲ್ಲ? ಹಿಂದೂಗಳು ಮಾಡಲ್ಲ, ಮುಸಲ್ಮಾನ್ ಮಾಡಲ್ಲ. ಯಾಕೆ ಹಬ್ಬಗಳನ್ನ ಇವತ್ತು ಮಾಲ್ಗಳಲ್ಲಿ ಈ ಥರ ಪಕ್ಷಭೇದ ಮಾಡಿಕೊಂಡು ಇವತ್ತು ಇಲ್ಲಿ ಯಾಕೆ ಈ ಥರ ಡೋಲ ಮನೆಯವರಿಗೆ ಯಾಕೋ ವಿಚಿತ್ರ ರೀತಿ ಇವತ್ತು ಕ್ರಿಸ್ಮಸ್ನ ಆಚರಣೆ ಮಾಡಿಕೊಂಡು ನಮ್ಮ ಒಂದು ಹಿಂದೂಗಳಿಗೆ ಮತ್ತು ಮುಸಲ್ಮಾನವ್ರಿಗೆ ಯಾಕೆ ಅವಮಾನ ಮಾಡ್ತಾರೆ? ಎಲ್ಲ ಒಂದು ಕಡೆ ಮಾಡಿ, ಎಲ್ಲ ಧರ್ಮಗಳನ್ನು ಪ್ರೀತಿಸಿ, ಎಲ್ಲ ಜಾತಿಗಳನ್ನು ಪ್ರೀತಿಸಿ, ಎಲ್ಲವನ್ನು ಪ್ರೀತಿಸಿ ನಿಮ್ಮ ಮಾಲ್ಗಳಲ್ಲಿ ನೀವು ಏನು ಎಲ್ಲ ಗಣೇಶನ ಕೂಡಿಸಿ ರಾಜ್ಯೋತ್ಸವ ಮೂಡಿಸಿ ನಮ್ದೇನು ತಕರಾರಿಲ್ಲ. ಹಬ್ಬಗಳು ಎಷ್ಟಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಎಲ್ಲ ಹಬ್ಬಗಳನ್ನು ಮಾಡಿ ಎಷ್ಟೆಷ್ಟು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿ, ಎಷ್ಟೆಷ್ಟು ವರಮಹಾಲಕ್ಷ್ಮಿ ತಾಯಿ ಕೂಡಿಸಿ, ಅದ್ಬಿಟ್ಟು ಇವತ್ತು ಎಷ್ಟು ಭಾರತಾಂಬೆನ ಬಾವುಟ ಹಾರಿಸಿ ಸ್ವಾತಂತ್ರ್ಯಾಚರಣೆ ಮಾಡಿ, ಮತ್ತೆ ತಿಂಗಳಗಟ್ಟೆ ಮಾಡಿ, ಅದ್ಬಿಟ್ಟು ಇವತ್ತು ನೀವು ಬರೀ ಕ್ರಿಸ್ಮಸ್ನೇ ಈ ರೀತಿ ಆಡಂಬರ ಮಾಡಿಕೊಂಡು ಜನರಿಗೆ ಮಕ್ಕಳ ಟೋಪಿ ಹಾಕಿ ಹೊರಟಿದ್ದೀರಾ. ಎಲ್ಲೋ ಒಂದು ಕಡೆ ಇವತ್ತು ಮಾಲ್ಗಳಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ. ಈ ಥರ ಮಾಡ್ತಿರೋದು ತಪ್ಪು. ನೀವು ಎಲ್ಲೋ ಒಂದು ಕಡೆ ಬೆಂಗಳೂರಿನ ಪ್ರತಿಷ್ಠಾ ಮಾಲ್ಗಳು ಇವತ್ತು ಯಾವ್ಯಾವ ಮಾಲ್ಗಳಿದೆ, ಎಲ್ಲೋ ಒಂದು ಕಡೆ ಇದು ಬರೀ ನಮ್ಮ ಬೆಂಗಳೂರಲ್ಲ, ಹೊರಗಡೆ ರಾಜ್ಯಗಳಲ್ಲೂ, ಇನ್ನು ಮೈಸೂರಾಗಲಿ, ಉತ್ತರ ಕರ್ನಾಟಕ ಆಗಲಿ, ಯಾವುದೇ ಒಂದು ರಾಜ್ಯದ ಮೂಲೆ ಮಾಲ್ಗಳಲ್ಲೂ ಇದು ಕ್ರಿಸ್ಮಸ್ ಇದು ಆಡಂಬರವಾಗಿ ಮಾಡ್ಕೋತಿದ್ದಾರೆ. ಇದು ಆಡಂಬರ ಸಡಗರ, ನಮ್ದೇನು ಈ ತಕರಾರಿಲ್ಲ. ಇವರ ಆಡಂಬರ ಬ್ರೇಕ್ ಹಾಕಬೇಕು. ನಮ್ಮ ಎಲ್ಲ ಒಂದು ಸಮುದಾಯಗಳು ಎಲ್ಲ ಒಂದು ಧರ್ಮಗಳನ್ನು ಸಹ ಪ್ರೀತಿಸ್ಬೇಕು. ಎಲ್ಲ ಒಂದು ಕಡೆ ಈ ಥರ ಮಾಡಿ ಏನು ನಾವು ಬಟ್ಟೆಗಳನ್ನ ತಗೊಬಂದ್ರೆ ಏನು 1000 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಇವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಈ ರೀತಿ ಆಡಂಬರ ಮಾಡ್ತಾರೆ. ಇವರು ನಮ್ಮ ಮೇಲೇ ಹೊರೆ ಹಾಕಿ ಇವತ್ತು ಮಾಲ್ನವರು ಇವತ್ತು ನಾವು ಮಾರ್ಕೆಟಲ್ಲಿ ತರುವುದು, ಜಯನಗರದಲ್ಲಿ ತರುವುದು. ಅದ್ಬಿಟ್ಟು ಇವತ್ತು ನಾವು ಎಲ್ಲೋ ಒಂದು ಕಡೆ ಮಾಲ್ಗಳಿಗೆ ಮುಗಿಬೀಳ್ತಿರೋದ್ರೆ ಜನ ಎಲ್ಲೋ ಒಂದು ಕಡೆ ಮಕ್ಕಳ ಟೋಪಿ ಹಾಕ್ತಿದ್ದಾರೆ. ಜನ ಪ್ರಜ್ಞಾವಂತರಾಗಬೇಕು, ನಾಗರಿಕರಾಗಬೇಕು, ಎಲ್ಲೋ ಒಂದು ಕಡೆ ವಿದ್ಯಾವಂತರು, ಎಲ್ಲೋ ಮನವರಿಕೆ ಆಗಬೇಕು. ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಇವತ್ತುಗಳು ಮಾಲ್ಗಳು ಮಾಡ್ತಿರುವಂಥ ಲೂಟಿ, ಹಗಲು ದರೋಡೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋದೇ ನನ್ನ ವಿಡಿಯೋ ಉದ್ದೇಶ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಹಾಗೆ ನನ್ನ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ನೆನ್ನೆ ನಡೆದಿದೆ ಇವತ್ತಿನ ಒಂದು ದಿನದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.